ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಡಿ ಕಾರೇಹಳ್ಳಿಯಲ್ಲಿ ರೈತನೊಬ್ಬನ ಶ್ರಮದ ಫಲವಾಗಿ ಬೆಳೆದು ನಿಂತಿದ್ದ ಸಾವಿರಾರು ಬಾಳೆ ಗಿಡಗಳನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಕಡಿದು ಹಾಕಿ ಕ್ರೌರ್ಯವನ್ನ ಮೆರೆದಿದ್ದಾರೆ. ರೈತ ಚಂದ್ರಪ್ಪ ಎಂಬುವವರು ತಮ್ಮ ಜಮೀನಿನಲ್ಲಿ ಅತ್ಯಂತ ಕಾಳಜಿಯಿಂದ ಸುಮಾರು 1500ಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ಕೂಡ ಬೆಳೆಸಿದ್ರು. ಇನ್ನೇನು ಒಂದು ತಿಂಗಳಲ್ಲಿ ಕಟಾವಿಗೆ ಸಿದ್ಧವಾಗಿದ್ದ ಈ ಬೆಳೆಯು ಈಗ ಸಂಪೂರ್ಣ ನೆಲಸಮವಾಗಿದ್ದು ರೈತ ಕುಟುಂಬವು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಈ ವಿಕೃತಿಯಿಂದಾಗಿ ಸುಮಾರು 20 ಲಕ್ಷ ರೂಪಾಯಿ ಮೊತ್ತದ ಆರ್ಥಿಕ ನಷ್ಟವೂ ಕೂಡ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಬ್ಯಾಂಕ್ ಮತ್ತು ಕೈ ಸಾಲ ಮಾಡಿ ಕೃಷಿಗೆ ಹಾಕಿದ್ದ ಲಕ್ಷಾಂತರ ರೂಪಾಯಿ ಬಂಡವಾಳವೆಲ್ಲ ಇದೀಗ ಮಣ್ಣು ಪಾಲಾಗಿದೆ. ಹಳೆಯ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಅಟ್ಟಹಾಸವು ಕೂಡ ನಡೆದಿದೆ ಎಂಬ ಶಂಕೆಯೂ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಮತ್ತು ಶ್ವಾನದಳದ ತಂಡವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ರು. ಹಗಲಿರುಳು ಕಷ್ಟಪಟ್ಟು ಬೆಳೆಸಿದ ಫಸಲು ಕಣ್ಣ ಮುಂದೆಯೇ ನಾಶವಾಗಿರುವುದನ್ನು ಕಂಡು ರೈತ ಕುಟುಂಬವು ಅತೀವ ಮಾನಸಿಕ ವೇದನೆ ಕೂಡ ಅನುಭವಿಸುವಂತಾಗಿದೆ. ಈ ಸಂಬಂಧ ಸುಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಲಾಗಿದ್ದು, ಸಂತ್ರಸ್ತ ರೈತ ಚಂದ್ರಪ್ಪ ಅವರಿಗೆ ಸರ್ಕಾರ ಕೂಡಲೇ ಸೂಕ್ತ ಪರಿಹಾರವನ್ನು ನೀಡಬೇಕು ಮತ್ತು ಇಂತಹ ಹೇಯ ಕೃತ್ಯವನ್ನು ಎಸಗಿದ ಕಿಡಿಗೇಡಿಗಳನ್ನು ಶೀಘ್ರವಾಗಿ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಸ್ಥಳೀಯರು ಹಾಗೂ ರೈತ ಮುಖಂಡರು ಆಗ್ರಹಿಸಿದ್ದಾರೆ. 1500 ಗಿಡಗಳನ್ನು ಕಡಿದು ಹಾಕಿರುತ್ತಾರೆ. ಮತ್ತು ನಮ್ಮ ತಂದೆಯವರು ಈ ಬೆಳೆ ಬೆಳೆಯೋದಕ್ಕೋಸ್ಕರ ಕೈ ಸಾಲ ಮತ್ತು ಬ್ಯಾಂಕ್ ಸಾಲಗಳಿಂದ 5 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದು, ಈಗ ಈ ಬೆಳೆಯನ್ನೆಲ್ಲ ಕಿಡಿಗೇಡು ಕಟ್ ಮಾಡೋದ್ರಿಂದ ನಮ್ಮ ತಂದೆಯವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಮತ್ತು ಅದರಿಂದ ಯಾವುದೇ ರೀತಿಯ ನಮಗೆ ಈಗ ಫಲ ಬರುವುದರಿಂದ ಅದರಿಂದ ಯಾವುದೇ ರೀತಿ ನಮಗೆ ಕೈ ಬಂದಿತ್ತು ಬಾಯಿ ಬಂದಿಲ್ಲ ಅನ್ನೋ ರೀತಿ ಆಗಿದೆ. ಆದ್ದರಿಂದ ನಮಗೆ ಭಾಳ ಕಷ್ಟ ಆಗಿದೆ. ಅದರಿಂದ ನಾವು ಜೀವನ ನಂಬ್ಕೊಂಡು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ದುಡ್ಡೆಲ್ಲ ತಂದುಬಿಟ್ಟು ಹಾಕಿ ಮಕ್ಕಳು ಥರ ಬೆಳೆಸಿದ್ದು. ಗೊನೆ ಬಂದು ಇನ್ನೇನು 1 ತಿಂಗಳು 1.5 ತಿಂಗಳಿಗೆ ಕಟಾವಿ ಬರುತ್ತಿತ್ತು ಬಾಳೆಗೊನೆ. ಹೀಗೆ ನೋಡಿದರೆ ಬಾಳೆಗೊನೆ ಎಲ್ಲ ಕಿಡಿಗಳು ಕಟ್ ಮಾಡಿ ಈಗ ನಮಗೆ ಆರ್ಥಿಕ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಆದ್ದರಿಂದ ನಮಗೆ ಇದಕ್ಕೋಸ್ಕರ ನಮಗೆ ಆರ್ಥಿಕವಾಗಿ ಪರಿಹಾರವನ್ನು ಕೊಡಿಸ್ಕೊಡ್ಬೇಕಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾವು 5 ಲಕ್ಷ ಸಾಲ ಮಾಡಿದ್ದು, ಈ ಸಾಲ ಮಾಡಿರೋದು ಮತ್ತು ಈಗ ನಮ್ಮದು ಇದು ಅಮೌಂಟ್ ಈ ವ್ಯಾಲ್ಯೂ ಬಂದ್ಬಿಟ್ಟು 20 ಲಕ್ಷ ವ್ಯಾಲ್ಯೂ ಇದೆ. ಈ ವ್ಯಾಲ್ಯೂ ಅಮೌಂಟು ಈಗ ನೋಡಿದರೆ ನಾವು 5 ಲಕ್ಷ ಬಡ್ಡಿಗೆ ಕಟ್ಟಬೇಕು, ಸಾಲ ಮಾಡಿ ಕೊಟ್ಟಿದ್ದು. 20 ಲಕ್ಷ ವ್ಯಾಲ್ಯೂ ಬರುವಂಥ ಬೆಳೆಗೆ ಹಾಳಾಗೋಗಿದೆ. ಆದ್ದರಿಂದ ಈಗ ನಮಗೆ ಪರಿಹಾರ ಧನ ಕೊಡಬೇಕು. ಯಾರಂತ ಕಿಡಿಗೇಡಿಗೂ ಗೊತ್ತಿಲ್ಲ. ಮತ್ತು ಅವರಿಗೆ ಶಿಕ್ಷೆ ಆಗಬೇಕು. ದಯವಿಟ್ಟು ಅವರು ಕಾನೂನು ಪ್ರಕಾರ ಪೊಲೀಸ್ ಇಲಾಖೆಯಿಂದ ಮತ್ತು SP ಆಫೀಸ್ ಕಡೆಯಿಂದ ಏನಿದೆ ನಮಗೆ ಸಹಾಯ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮುಖಾಂತರ ಕೇಳ್ಕೊಡ್ತಿದ್ವಿ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಸರ್? ಯಾರಂತ ಅನುಮಾನ ಮಾಡಿ ಸರ್, ಊರಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ, ಆಗದರೂ ಇರ್ತಾರೆ. ಈಗ ಯಾರಂತ ನಾವು ಪರ್ಟಿಕ್ಯುಲರ್ಗೂ ಸಹ ಇದು ನಿಮ್ಮ ಮೇಲೆ ದ್ವೇಷಕ್ಕೆ ಮಾಡಿರೋದಾ ಅಥವಾ ಹೊಟ್ಟೆ ಊರಿಗೆ ಮಾಡಿರೋದಾ ಸರ್? ದ್ವೇಷಕ್ಕೂ ಮತ್ತು ನಾವು ಮುಂದೆ ಬರುತ್ತೀವಿ ಅಂತ ಹೇಳಿ ಈ ಥರ ಹೊಟ್ಟೆ ಊರಿಗೆ ಮತ್ತು ವೈಯಕ್ತಿಕ ದ್ವೇಷಗಳು ಮಾಡಿರ್ತಾರೆ ಸರ್. ಇದು ರೀಸೆಂಟಾಗಿ ನೀವು ಯಾತನಾರು ಗಲಾಟೆ ಜಗಳ ಏನಾರು ಮಾಡ್ಕೊಂಡಿದ್ರಾ? ರೀಸೆಂಟಾಗಿ ಏನು ಇಲ್ಲ. ನಮ್ದು ಬಂದ್ಬಿಟ್ಟು ಹಳೆಯ ದ್ವೇಷ ಇದೆ. ಊರಲ್ಲಿ ಒಬ್ಬರ ಮೇಲೆ ನಮಗೆ ಅನುಮಾನ ಇದೆ, ಅವರೇ ಮಾಡಿರ್ಬೋದು ಅಂತ ನಮಗೆ ಅನುಮಾನ ಇದೆ. ಆದರೆ ಕನ್ಫರ್ಮ್ ಆಗಿ ಅವರೇ ಮಾಡಿದ್ರು ಅಂತ ಗೊತ್ತಿಲ್ಲ. ಈ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗಿದೆ. ಮತ್ತೆ ಅದರಲ್ಲಿ FIR ಆದ್ಮೇಲೆ ಮತ್ತೆ ಪೊಲೀಸ್ ಡಾಗ್ ಎಲ್ಲ